ಹಲೋ. ಈಗ ನೀವು ನೋಡ್ಬೋದು ನಾನು ಎಸ್ ಡಿ ಶೋರೂಮ್ ಅಲ್ಲಿ ಇದ್ದೀನಿ, ವಿಚ್ ಇಸ್ ಇನ್ ಮಾರತಳ್ಳಿ. ಏನಕ್ಕೆ ಬಂದಿದ್ದೀನಿ ಅಂದ್ರೆ ವಿ ಹ್ಯಾಡ್ ಅ ಬೈಕ್ ರೈಡ್. ನೆನ್ನೆ ಹೇಳ್ದಂಗೆ ಬೈಕ್ ರೈಡ್ ಇತ್ತು. ಸೊ ಎಲ್ಲ ಟೀಮ್ ಇಲ್ಲಿಗೆ ಬರ್ತಿದ್ದಾರೆ, ಇಲ್ಲೇ ಫಾರ್ಮ್ಯಾಷನ್ ಆಗ್ಬೇಕಿದೆ. ಸೊ ನಾನು ಸ್ವಲ್ಪ ಬೇಗನೆ ಬಂದ್ಬಿಟ್ಟಿದ್ದೀನಿ. ಅದು ಏನಂತಾರೆ ಓವರ್ ಎಕ್ಸೈಟ್ಮೆಂಟ್ ಅಂತಾರಲ್ಲ ಹಾಗೆ. ಸೊ ಯಾ ಇಲ್ಲಿ ಬಂದಾಗ ಅವ್ರು ಹೇಳಿದ್ರು ಯು ಕ್ಯಾನ್ ಗೋ ಇನ್, ಒಳಗಡೆ ಸ್ಟೇ ಮಾಡಿ, ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಲುಕ್ ಅಂತ. ಸೊ ಒಳಗಡೆ ಬಂದಾಗ ನನ್ನ ಕಣ್ಣಿಗೆ ಕಾಣಿಸಿದ್ದೆ ಈ ಕಾಫಿ ಟೈಪ್ ಕಲರ್. ಯಾ, ದಿಸ್ ಇಸ್ ಲೈಕ್ ಕಾಫಿ ಕಲರ್. ಹೌದಾ ಇಲ್ಲ ನೀವೇ ಹೇಳಿ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಬೈಕು. ಸೊ ಈ ನಡುವೆ ಎಸ್ ಡಿ ಅವರು ಹೇಳ್ಬೇಕಂದ್ರೆ ಮುಂಚೆ ಟು ಬಿ ಫ್ರ್ಯಾಂಕ್ ನಂಗೆ ಎಸ್ ಡಿ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ವೆನ್ ಐ ರಿಸರ್ಚ್ ಆನ್ ಬೈಕ್ಸ್, ಯಾವ ಬೈಕ್ ತಗೋಬೇಕು ಯಾವುದು ಏನು ಅಂತ ನೋಡಿದಾಗ ನನ್ನ ಬಜೆಟ್ಗೂ ಟಾಪಲ್ಲಿ ಇದ್ದಿದ್ದೆ ಎಸ್ ಡಿ. ಎಸ್. ಸೊ ನಾನು ಎಸ್ ಡಿ ತೊಗೊಳಕ್ಕೆ ಹಿಂದೆ ಮುಂದೆ ನೋಡಿಲ್ಲ ಗುರು. ಒಂದ್ಸತಿ ಎಸ್ ಡಿ ಬೈಕ್ ನೋಡೋದನ್ನ ಫಿಕ್ಸ್ ಆಗೋದೆ, ಇಳಿಸಿದ್ರೆ ಇವನ್ನೇ ಇಳಿಸ್ಬೇಕು. ಯಾ. ಸೊ ಈಗ ನೆಕ್ಸ್ಟ್ ಬೈಕ್ ಬಂದರೆ ದಿಸ್ ಇಸ್ ಎಸ್ ಡಿ ರೋಡ್ಸ್ಟರ್. ಇಟ್ಸ್ ಸೇಮ್ ಹ್ಯಾರಿ ಡೇವಿಡ್ಸನ್ ಟೈಪ್ ಇಲ್ಲ, ನಿಮಗೂ ಹಂಗೆ ಅನಿಸಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದರೆ ದಿಸ್ ಇಸ್ ಜಾವಾ ಬಾಬರ್ 42. ಯಾ, ಕ್ಯೂಟಿ. ಆ್ಯಂಡ್ ನೆಕ್ಸ್ಟ್ ದ ಲೆಜೆಂಡ್ ಅಂತಲೇ ಹೇಳ್ಬೇಕು, ಬಿಕಾಸ್ ಈ ಬೈಕ್ ಇರೋದೇ ಹಾಗೆ, ಸಿಂಗಲ್ ಸೀಟರ್ ಆದರೂ ಏನಂತಾರೆ ವಿಚ್ ಗಿವ್ಸ್ ಒಂಥರ ನೆಕ್ಸ್ಟ್ ಲೆವೆಲ್ ಇದೆ ಬೈಕು ಹೇಳಬೇಕು ಅಂದರೆ. ಆ್ಯಂಡ್ ನೆಕ್ಸ್ಟಿಗೆ ಬಂದರೆ ನಮ್ಮ ಭೀಮಾ. ಯಾ, ಇಟ್ಸ್ ಮೈ ಎಸ್ ಡಿ ಅಡ್ವೆಂಚರ್. ಹೇಗಿದೆ ನೋಡಿ, ಟಕ್ಕರ್ ಕೊಡುತ್ತೆ ರೀ, ಪರವಾಗಿಲ್ಲ. 350cc ಅಂತ ಹೇಳ್ತಾರೆ, ಪರವಾಗಿಲ್ಲ. 135 ಹೋಗುತ್ತೆ, ಪರವಾಗಿಲ್ಲ. ಆ್ಯಂಡ್ ದಿಸ್ ಇಸ್ ದಿ ನ್ಯೂಲಿ ಲಾಂಚ್ ದ ಸ್ಕ್ರಾಂಬ್ಲರ್. ನೋಡ್ಬೋದು ನೀವು ಬೈಕ್ ಎಸ್ ಡಿ ಸ್ಕ್ರಾಂಬ್ಲರ್ ಮೇಲೆ ಕೂತಿದ್ದೇನೆ. ದ ನ್ಯೂಲಿ ಲಾಂಚ್ ದ ಸ್ಕ್ರಾಂಬ್ಲರ್. ಗಾಡಿ ಅಂತೂ ಸೇಮ್ ದೊಡ್ಡ ಬೈಕ್ ಫೀಲೇ ಕೊಡ್ತಿದೆ. ಅಂತೂ ಮೇ ಬಿ ಅಡ್ವೆಂಚರ್ ಬಂದು ಮುಂಚೆ ಇದು ಬಂದಿದ್ರೆ ಇನ್ ಕೇಸ್ ನಾನು ಇದೇ ತಗೋತಿದ್ನೇನೋ, ಬಿಕಾಸ್ ಆ ಲೆವೆಲ್ ಕಂಫರ್ಟ್ ಅನಿಸ್ತಿದೆ ಬೈಕು. ರೈಡ್ ಮಾಡಿದ್ರೆ ಇನ್ನು ಹೇಗಿರುತ್ತೋ ಗೊತ್ತಿಲ್ಲ. ಈಗ ನೀವು ನೋಡ್ಬೋದು ಬಿ ಎ ಎಸ್ ಆಮೇಲೆ ಎಸ್ ಡಿ ಹ್ಯಾಸ್ ದ ಸೇಮ್ ಬಟ್ ವಿತ್ ಯೆಲ್ಲೋ ಒನ್. ದಿಸ್ ಇಸ್ ದಿ ಎಸ್ ಡಿ ಯೆಲ್ಲೋ ಸ್ಕ್ರಾಂಬ್ಲರ್ ಆ್ಯಂಡ್ ದಿಸ್ ಇಸ್ ಬಿ ಎಸ್ ಎ. ಬೋತ್ ಲುಕ್ಸ್ ಸಿಮಿಲರ್, ಬಟ್ ಏನಂತಾರೆ ಇದು ಒಂದು ಸ್ವಲ್ಪ ಪೂರ ನಂಗೆ ಅಷ್ಟು ಕಂಫರ್ಟಬಲ್ ಅನಿಸಿಲ್ಲ. ಹೊರತು ಸ್ಕ್ರಾಂಬ್ಲರ್ ವಾಸ್ ಲೈಕ್ ಹೆವೆನ್ ಗೈಸ್. ಸೊ ಫಸ್ಟ್ ಬ್ರೇಕ್ಫಾಸ್ಟಿಗೆ ಬಂದಿದ್ದೇವೆ. This is the crew that I have found. ಸೊ ಹಾಗೆ ಹೇಳ್ದಂಗೆ ಬೈಕ್ ರೈಡ್ ಕಂಡಕ್ಟ್ ಮಾಡ್ತಿರ್ತೀವಲ್ಲ, ಇಲ್ಲಿ ನೋಡ್ಬೋದು ನೀವು. ಸೊ ದಿಸ್ ಇಸ್ ದ ಕ್ರೂ ದಟ್ ಐ ಹ್ಯಾವ್ ಕಮ್ ವಿತ್. ಆಲ್ಮೋಸ್ಟ್ ಒಂದು 15 to 20 ಮೆಂಬರ್ಸ್ ಪ್ಲಸ್ಸೇ ಇರ್ತಾರೆ ಅನ್ಕೊಂಡಿದ್ದೀನಿ. ಐ ಹ್ಯಾವೆಂಟ್ ಕೌಂಟೆಡ್ ಯೆಟ್, ಬಟ್ ಬೈಕ್ಗಳಂತೂ ಸುಮಾರು ಓಡಾಡ್ತಿದ್ವು. ಸೊ ಇದು ಕ್ಯಾಂಪೇನ್ ಟೈಪು, ನೋಡೋಣ ಅದು ಹೇಗೆ. ಪೀಪಲ್ ಆರ್ ಸೋ ಎಕ್ಸೈಟೆಡ್ ಟು ಸಿಟ್ ಆನ್ ದ ಎಸ್ ಡಿ ಬೈಕ್ಸ್. ಅಮ್ಮ ಬಿಲ್ಡ್ ಬಂದಿರೋದೇ ಹಂಗೆ ಗುರು. ಇವಾಗ ಏನ್ ಮಸ್ತ್ ಮಾಡೆಲ್ಸ್ ಬಿಡ್ತವ್ರೆ ಅಂದ್ರೆ ಪೀಪಲ್ ಆರ್ ರಿಯಲಿ ಇನ್ ಲವ್ ವಿತ್ ಎಸ್ ಡಿ ಬೈಕ್ಸ್. ಬ್ರೇಕ್ಫಾಸ್ಟ್ ಬಂದು ಈಚೆ ನೋಡಿದ್ರೆ ಬ್ಯಾನರ್ ನಿಲ್ಸಿದ್ದಾರೆ ವಿತ್ 3 ರೋಸ್ಟರ್ ಬೈಕ್ಸ್. ಸೊ ಎಷ್ಟು ಕೂಲ್ ಆಗಿದೆ ನೋಡ್ಬೋದು ನೀವು. ಐ ಆಮ್ ಟ್ರೈಂಗ್ ಟು ಡೂ ಸಮ್ ನ್ಯೂ ಥಿಂಗ್ಸ್. ಸೊ ಈಗ ಎಸ್ ಡಿ ಅವರು ಹೊಸದಾಗಿ ಟ್ರೈ ಮಾಡಿದ್ದಾರೆ. ಲೆಟ್ಸ್ ಸಪೋರ್ಟ್ ಎಸ್ ಡಿ. ಕಮ್ ಆನ್ ಬೈಕ್ ರೈಡ್ಸ್ ಗೈಸ್, ಚೆನ್ನಾಗಿರುತ್ತೆ. ವಿ ಕ್ಯಾನ್ ಎಂಜಾಯ್. ಈಗ ಜಸ್ಟ್ ಕೇಳ್ಪಟ್ಟೆ ಈ ಥರ ಮಂತ್ಲಿ ಆರ್ಗನೈಸ್ ಮಾಡ್ತಿರ್ತಾರಂತೆ. ಆ್ಯಕ್ಚುಲಿ ಅವ್ರು ಹೇಳಿದ್ದು ವೀಕ್ಲಿ ಆರ್ಗನೈಸ್ ಮಾಡ್ತೀನಿ ಅಂತ. ವೀಕ್ಲಿ ಎಲ್ಲ ಬರೋಕೆ ಆಗಲ್ಲ, ಮೇ ಬಿ ಆಗ್ಬೋದು, ಆಗದೆ ಇರ್ಬೋದು. ಬಟ್ ಮಂತ್ಲಿ ಒಂದು ಸ್ವಲ್ಪ ಟ್ರೈ ಮಾಡೇ ಮಾಡ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಜಸ್ಟ್ ಒಬ್ಬರು ಹೇಳೋದು ಇನ್ನೂ ಮೇಲೆ ಹೋಗ್ಬೇಕಂತೆ. ಅಲ್ಲಿ ನೋಡ್ತಿದ್ದೀರ ನೈಂಟೆ ಬೆಟ್ಟ, ಇನ್ನೂ ಅದ್ರ ಹತ್ರ ಹೋಗ್ತೀವಿ. ಅಲ್ಲಿಂದ ಒಂದು 1/2 ಕಿಲೋಮೀಟರ್ ಟ್ರಕ್ ಇದೆ ಅಂತ ಹೆವೆನ್ ಅಂತ ಹೇಳ್ತಿದ್ದಾರೆ. ಬಟ್ ಮಾನ್ಸೂನ್ ಟೈಮಲ್ಲಿ ಇಲ್ಲ ಟಾಪ್ ಟೈಮಲ್ಲಿ ಬಂದರೆ ಇನ್ನೂ ಪೀಕ್ ಲೆವೆಲ್ ಇರುತ್ತೆ ಅಂತ ಹೇಳ್ತೀವಿ. ನಾವಿಲ್ಲಿ ಕೈಲಾಸಗಿರಿಗೆ ಬಂದಿದ್ದೀವಿ. ಇಲ್ಲಿ ನಾನು ಕೈಲಾಸಗಿರಿ ಈಗ ಅಲ್ಲಿಗೆ ಹೋಗಿ ತೋರಿಸ್ತೀನಿ. ಇಟ್ ಇಸ್ 200 meters ಅಂತ. ಸೊ ಕಮ್ ಆನ್ ಲೆಟ್ಸ್ ಗೋ.
ಸೊ ಗೈಸ್ ಫೈನಲಿ 200 ಮೀಟರ್ಸ್ ಕಂಪ್ಲೀಟ್ ಮಾಡಿದ್ವಿ. ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಇದ್ದಂಗೆ ಇದೆ. ಆಯ್ತು ಅಂದರೆ ಸಖತ್ತಾಗಿರುತ್ತೆ. ಸೊ ಈಗ ನಾವು ಬೆಟ್ಟ ಹತ್ತಿದ್ದೀವಿ, ಮೇಲೆ ಮ್ಯಾನ್ ಮೇಡ್ ಕರ್ವ್ ಇದೆ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ. ಅವಾಗ ಅನ್ಕೊಂಡಿರ್ಲಿಲ್ಲ ಈ ಥರ ವ್ಲಾಗ್ ಮಾಡ್ತೀನಿ, ಬಿಕಾಸ್ ಲೋ ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಅನ್ನೋದು ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಹೀರೋ ಆಗಿದ್ದು ಝೀರೋ ಆಗೋಕ್ಕೆ ಒಂದು ಸೆಕೆಂಡು ಬೇಕಾಗಿಲ್ಲ. ನನಗೆ ಮೋಟಿವೇಶನ್ ಇರಲಿಲ್ಲ ಟು ಬಿ ಫ್ರ್ಯಾಂಕ್, ಬಟ್ ನನಗೆ ತರಿಸಿದ್ದು ವೆರಿ ಗ್ರೇಟ್ ಪರ್ಸನ್. ಐ ವಿಲ್ ಆಲ್ವೇಸ್ ಬಿ ಥ್ಯಾಂಕ್ಫುಲ್ ಟು ದೆಮ್. ಸೊ ಹಂಗೆ ಹೇಳುತ್ತಾ ಮುಂದೆ ಹೋಗೋಣ. ಇಲ್ಲಿ ಏನಿದೆ ಗುಹೆ, ದೇವಸ್ಥಾನದಲ್ಲಿ ಒಂದು ಪಾಸಿಟಿವ್ ವೈಬ್ಸ್. ಅವ್ರ ಟೆಂಪಲ್ ಪ್ರಮಸಸ್ ಅಲ್ಲಿ ಒಂಥರ ನೀವು ಏನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತೀರಾ, ಅದನ್ನೆಲ್ಲ ನಿಮಗೆ ಜಸ್ಟ್ ದರ್ಶನ ಮುಗಿಸ್ಕೊಂಡು ಬಂದೆ. ನಿಜವಾಗ್ಲೂ ದೇವ್ರನ್ನ ನೋಡ್ಕೊಂಡು ಅದೇ ಭಕ್ತಿಲಿ ಇಳಿದೋಗ್ಬೋದು. ಬಟ್ ಬಂದಿದ್ದು ಅರ್ಥ ಅಂದರೆ ಅಬ್ಸಲ್ಯೂಟ್ಲಿ ಎಸ್. ನೀವು ಟ್ರೈ ಮಾಡಿ, ಬಂದೇ ಬನ್ನಿ ಒಂದೇ ಸತಿ ಆದರೂ, ನಿಮ್ಮ ಫ್ರೆಂಡ್ಸ್ ಜೊತೆ ಆಗಲಿ ಫ್ಯಾಮಿಲಿ ಜೊತೆ ಆಗಲಿ. ನಾನು ಸಜೆಸ್ಟ್ ಮಾಡೋದು ಏನಂದರೆ, ಬೈಕ್ ರೈಡಲ್ಲಿ ಬಂದರೆ ಯು ವಿಲ್ ಲಿಟ್ರಲಿ ಫೀಲ್ ದಿ ಎವ್ರಿ ಕರ್ವ್ಸ್ ರೋಡಲ್ಲಿ. ಅಷ್ಟೊಂದಿಲ್ಲ, ಬಟ್ ಟು ಬಿ ಫ್ರ್ಯಾಂಕ್ ಇದು ನನ್ನ ಫಸ್ಟ್ ಆಗಿತ್ತಾಗಲ್ಲ, ಅದಕ್ಕೆ ನನಗೆ ಎಂಜಾಯ್ ಆಯಿತು. ಏನಿತ್ತು ಮೇಲೆ ಬೈಕ್ ರೈಡು, ಪರ್ಫೆಕ್ಟ್ ಹೇಳ್ಬೇಕಾದ್ರೆ ಪರ್ಫೆಕ್ಟ್ ಆಫ್ ರೈಡಿಂಗ್. ಅಲ್ಲಿಂದ ಬಂದಿದೆ ಗಾಡಿ ಅಂದರೆ ಯೋಚನೆ ಮಾಡ್ತೀರಾ, ಅದು ಇಲ್ಲಿ ಬೆಟ್ಟದ ಮೇಲೆ. ಯಾ ಸೊ ಫೈನಲಿ ಐ ಆಮ್ ಅಟ್ ದ ಟಾಪ್ ಆಫ್ ಅಂಜನಾದ್ರಿ ಹಿಲ್ ಅಂತ. ಇದು ಅಂಜನಾದ್ರಿ ಹಿಲ್ ಅನ್ಕೋತೀನಿ, ಸಾರಿ ಇಫ್ ಐ ಆಮ್ ರಾಂಗ್. ಸೊ ಹೇಗಿತ್ತು ವಿಡಿಯೋ? ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದನ್ನು ಮರಿಬೇಡಿ. ಇಷ್ಟು ಹೇಳುತ್ತಾ ಐ ಆಮ್ ಜಸ್ಟ್ ಸೈನಿಂಗ್ ಆಫ್. ಇದು ಎಂಡ್ ಅಂತೂ ಅಲ್ಲ, ಸೊ ಇಲ್ಲಿಂದ ಹೊಸ ಅಧ್ಯಾಯ ಶುರು. ಥ್ಯಾಂಕ್ ಯು, ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ.